ಜಗದೀಶ್ ಶೆಟ್ಟರ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹೇಗನ್ನಿಸ್ತು ವಿಧಾನಸಭೆ ಅಧಿವೇಶನ? ಈ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದಿರುವಂತಹ ಕಾಂಗ್ರೆಸ್ ಸರ್ಕಾರದ ಮೊದಲ ಅಧಿವೇಶನ ಈ ಬಾರಿಯದು. ನಾವು ಏನು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಉತ್ತರ ಕರ್ನಾಟಕ ಭಾಗದ ಜನ, ಅದಕ್ಕೆ ತಕ್ಕದಾಗಿ ಅಧಿವೇಶನ ನಡೀಲಿಲ್ಲ ಅನ್ನುವಂಥ ಒಂದು ಕೊರಗಿದೆ. ಪರ್ಟಿಕ್ಯುಲರ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ, ಇಲ್ಲೇ ಜ್ವಲಂತ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕಾಯಿತು, ಅದಾಗಲಿಲ್ಲ. ವಿಧಾನಸಭೆಯಲ್ಲಿ ಒಂದಿಷ್ಟು ಚರ್ಚೆ ಆಯಿತು, ವಿಧಾನ ಪರಿಷತ್ತಂತೂ ಇನ್ನೂವರೆಗೆ ಸ್ಟಾರ್ಟ್ ಆಗಲಿಲ್ಲ. ನಾನು ವಿಧಾನ ಪರಿಷತ್ನಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಮಾತಾಡಬೇಕಂತ ಎಲ್ಲ ತಯಾರಿ ಮಾಡಿಕೊಂಡಿದ್ದೆ, ಆದರೆ ಬಹುಶಃ ಅವಕಾಶ ಸಿಗಲಿಲ್ಲ ನನಗೆ. ಆ ಹಿನ್ನೆಲೆಯಲ್ಲಿ ಯಾವ ರೀತಿ ಒಂದು ರಚನಾತ್ಮಕವಾಗಿ ಒಂದು ಸ್ಪಷ್ಟವಾಗಿ ಅಧಿವೇಶನದ ಮೂಲ ಉದ್ದೇಶ ಏನಿದೆ ಅದು ನಡೀಬೇಕಾಯಿತು, ಅದು ನಡೀಲಿಲ್ಲ ಅನ್ನುವಂಥ ಒಂದು ಕೊರಗಿದೆ. ಯಾರಿಂದ ನಡೀಲಿಲ್ಲ? ಅದು ಯಾರು ಆ ಒಂದು ಉದ್ದೇಶಕ್ಕೆ ಅಡ್ಡ ನಿಂತವರು? ನೋಡಿ, ಒಂದು ಆಡಳಿತ ಪಕ್ಷ, ಮುಖ್ಯಮಂತ್ರಿ ಈಗಾಗಲೇ ಸ್ಪಷ್ಟ ಹೇಳಿದ್ದಾರೆ, ನೀವು ಯಾವುದೇ ವಿಚಾರ ಬಗ್ಗೆ ಮಾತಾಡಿದ್ರು, ಚರ್ಚೆ ಮಾಡಿದ್ರು ನಾವು ತಯಾರಿದ್ದೇವೆ ಅಂಥೇಳಿ. ಆದರೆ ಪ್ರತಿಪಕ್ಷ ಅದರ ಸದುಪಯೋಗ ಮಾಡಿಕೊಳ್ಳಿಲ್ಲ. ಪ್ರತಿಪಕ್ಷ ಈಗ ಯಾವ ವಿಚಾರಗಳನ್ನು ಎತ್ತಬೇಕು, ಯಾವುದಕ್ಕೆ ಪ್ರಯಾರಿಟಿ ಕೊಡಬೇಕು ಅದನ್ನು ಮಾಡಲಿಲ್ಲ. ಈ ಜಮೀನು ವಿಚಾರವಾಗಿ ಇಡೀ ಒಂದು ದಿವಸ ಧರಣಿ ಸತ್ಯಾಗ್ರಹ ಮಾಡೋ ಮುಖಾಂತರ ಇಂಪಾರ್ಟೆಂಟ್ ಬಿಲ್ಸ್, ಯಾಕಂದರೆ ಲೆಜಿಸ್ಲೇಷನ್ ಇರುವುದೇ, ಅಸೆಂಬ್ಲಿ ಇರುವುದೇ ಲೆಜಿಸ್ಲೇಷನ್ ಪಾಸ್ ಮಾಡಲಿಕ್ಕೆ, ಆ ಕಾನೂನನ್ನು ಬಿಲ್ಲನ್ನು ಪಾಸ್ ಮಾಡುವಂಥ ಒಂದು ಪ್ರಕ್ರಿಯೆ, ಒಂದು 4-5 ಬಿಲ್ಗಳನ್ನು ವಿದೌಟ್ ಡಿಸ್ಕಷನ್ ಧರಣಿ ಸತ್ಯಾಗ್ರಹ ಕುಂತಾಗ ಪಾಸ್ ಆಗ್ತದೆ ಅಂತಂದರೆ ಅದಕ್ಕೆ ಜವಾಬ್ದಾರಿ ಪ್ರತಿಪಕ್ಷನ ಆಗ್ತದೆ, ಬೇರೆಯವ್ರಿಗೆ ಆಗೋದೇ ಇಲ್ಲ. ಎಲ್ಲಿವರೆಗೆ ಆಡಳಿತ ಪಕ್ಷಕ್ಕೆ ಸಹಕಾರ ಕೊಡಬೇಕು? ಹೀಗಾಗಿ ಪ್ರತಿಪಕ್ಷ ಯಾವುದನ್ನು ಪ್ರಯಾರಿಟಿ ತಗೋಬೇಕು, ಯಾವ ವಿಚಾರವಾಗಿ ಹೆಚ್ಚು ಆದ್ಯತೆ ಕೊಡಬೇಕು ಅದನ್ನು ವಿಚಾರ ಮಾಡಬೇಕಾಯಿತು. ಅದರ ಮೇಲೆ ಆ ಸೆಷನ್ನು ಡೆವಲಪ್ ಹಾಕೊಂಡ್ರೆ ಎಲ್ಲೇ ಈಗ ಧರಣಿ ಸತ್ಯಾಗ್ರಹ ಮತ್ತು ಬಾಯ್ಕಾಟು ಇವೆಲ್ಲ ಏನದ ಅದು ಸಾಂಕೇತಿಕವಾಗಿರಬೇಕು. ಒಂದು ಡಿಬೇಟಿಗೆ ಹೆಚ್ಚು ಮಹತ್ವ ಕೊಡಬೇಕು. ಡಿಬೇಟ್ ಮುಖಾಂತರ, ಚರ್ಚೆ ಮುಖಾಂತರ ಸರ್ಕಾರದ ಕಿವಿ ಹಿಂಡುವಂಥ ಕೆಲಸ ಮಾಡಬೇಕು. ಅದು ಆಗ್ತಾ ಇಲ್ಲ. ಬಟ್ ಇತ್ತೀಚೆಗೆ ಹೊಸ ನಾಯಕರು ಬಿಜೆಪಿಯನ್ನ ಕಟ್ಟಿ ಬೆಳೆಸಿದಂಥ ಯಡಿಯೂರಪ್ಪನವರ ಮಗನನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ, ಆರ್ ಅಶೋಕ್ ಅವರನ್ನ ವಿಪಕ್ಷ ನಾಯಕರನ್ನಾಗಿ ಮಾಡಿದ್ದಾರೆ. ಅವರಲ್ಲಿ ಸಾಮರ್ಥ್ಯ ಇಲ್ಲ ಅಂತ ನೀವು ಅನಿಸ್ತು? ನಾ ಏನು ಸಾಮರ್ಥ್ಯದ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ. ಯಾವ ರೀತಿ ಬಿಜೆಪಿ, ನಾನು ಆಗಲೇ ಭಾಳ ಸಲ ಹೇಳಿದ್ದೀನಿ, ರಿಪೇರಿ ಮಾಡಲಾದಷ್ಟು ನಾದುರಸ್ತಾಗಿದೆ ಅಂಥೇಳಿ. ರಿಪೇರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ನಾದುರಸ್ತ ಬಿಜೆಪಿ, ರಾಜ್ಯ ಬಿಜೆಪಿ ಆಗಿದೆ. ಅದು ವಿಜೇಂದ್ರ ಅಧ್ಯಕ್ಷರಾಗಲಿ, ಅಶೋಕ್ ಅವರು ಪ್ರತಿಪಕ್ಷ ನಾಯಕರಾಗಲಿ, ಮತ್ತೊಬ್ಬರಾಗಲಿ ಅದನ್ನು ದುರಸ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ರೀತಿಯಲ್ಲಿ ಕಳೆದ 6 ತಿಂಗಳ ಬೆಳವಣಿಗೆ ಆಗಿದೆ. ಒಂದ್ಸಲ ಸೋಲಿನಿಂದ ಕೆಂಗಡ್ ಬಿಟ್ಟಿದ್ದಾರೆ. ಹೀಗಾಗಿ ಆ ಸೋಲನ್ನು ಯಾವ ರೀತಿ ಅದನ್ನು ಸರಿಯಾಗಿ ಉಪಯೋಗ ತಗೊಂಡು ಮತ್ತೆ ಎದ್ದು ನಿಲ್ಲಬೇಕು ಅನ್ನುವಂಥ ಪ್ರಯತ್ನ ಆಗಲಿಲ್ಲ. ಹೀಗಾಗಿ ಇವೆಲ್ಲ ಕಾರಣಗಳ ಸಲುವಾಗಿ ಏನೋ ಒಂದು ಹತಾಶೆ ಭಾವನೆ ರಾಜ್ಯ ಬಿಜೆಪಿಯಲ್ಲಿ ಮೂಡಿದೆ. ಇದೇ ಕಾರಣದಿಂದನೇ ಅನ್ಸುತ್ತಾ ನಿಮಗೆ ಕೆಲವೊಂದಿಷ್ಟು ಜನ ಬಿಜೆಪಿಯ ನಾಯಕರುಗಳು ಕಾಂಗ್ರೆಸ್ಗೆ ಬರೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಅಂತ? ಡೆಫಿನೆಟ್ಲಿ ನಾ ಅದನ್ನು ಮೊದಲಿದ್ದು ಹೇಳ್ತಾ ಇದ್ದೇನೆ. ಅಲ್ಲಿ ನಾಯಕತ್ವದ ಕೊರತೆ ಇದ್ದದರಿಂದ, ಲೀಡರ್ಲೆಸ್ ಪಾರ್ಟಿ ಆಗಿದ್ದರಿಂದ ಬಹಳಷ್ಟು ಜನ, ಈವನ್ ಎಕ್ಸ್ MLA ಇರ್ಬೋದು ಅಥವಾ ಡಿಸ್ಟಿಕ್ನಲ್ಲಿ ಇರತಕ್ಕಂಥ ಪ್ರಮುಖ ಧುರೀಣರು ಇರ್ಬೋದು, ಅವರೆಲ್ಲ ಕಾಂಗ್ರೆಸ್ ಕಡೆ ಮುಖ ಮಾಡಲಿಕ್ಕೆ ಅದು ಮೂಲ ಕಾರಣ ಅಂತ ನಾನು ಹೇಳ್ತೀನಿ. ನಿನ್ನೆ DK ಶಿವಕುಮಾರ್ ಅವರು ಒಂದು ಶಾಸಕರಿಗೆ ಅಂತ ಹೇಳಿ ಒಂದು ವಿಶೇಷವಾದ ಭೋಜನ ಕೂಟವನ್ನ ಕರೆದಿದ್ರು. ಬಿಜೆಪಿಯಲ್ಲಿ ಆಯ್ಕೆಯಾಗಿರುವಂತ ಶಾಸಕರು ಕೂಡ ಆ ಊಟದಲ್ಲಿ, ಆ ಭೋಜನ ಕೂಟದಲ್ಲಿ ಭಾಗವಹಿಸಿದ್ರು. ಏನ್ ವಿಶೇಷ? ಅದು ಏನದೊಂದು ಸಂದೇಶ ಕೊಡ್ತಾ ಇಲ್ಲ? ಅದು ಭಾಗವಹಿಸಿದ್ರು ಅನ್ನೋದಕ್ಕೆ ಏನಾದ್ರು ಪ್ರೂಫ್ ಇದೆನಾ ನಿಮಗೆ? ಹೌದು, ಎಸ್ ಟಿ ಸೋಮಶೇಖರ್ ಅವರು ನಿನ್ನೆ ಆ ಕಾರ್ಯಕ್ರಮದಲ್ಲಿ ಇದ್ರಂತ ಹೇಳಿ ಅವರು ಹೇಳಿದ್ದಾರೆ, ಒಪ್ಕೊಂಡಿದ್ದಾರೆ. ಇವತ್ತು ನನಗೆ ಊಟಕ್ಕೆ ಸಿಕ್ಕಾಗ ನನ್ನ ಟೇಬಲ್ ಹತ್ರ ಬಂದಿದ್ರು, ಏನ್ ನೋಡ್ರಿ, ನಾನು ನಿನ್ನೆ ರಾತ್ರಿ ಊಟ ಮಾಡಿ ನಾನು ಮೆರಿಟ್ ಹೋಟೆಲ್ 10 ಗಂಟೆಗೆ ಮಲ್ಕೊಂಡಿದ್ದೇನೆ, ನಾನು ಅಲ್ಲಿ ಬಂದಿದ್ದೇನೆ ಅಂತ ಸುಳ್ಳು ಸುದ್ದಿ ಎಬ್ಬಿಸ್ತಾರಂತ ನನ್ನ ಮುಂದೆ ಹೇಳಿದ್ರು. ಅಲ್ಲ, ಆ ವಿಚಾರವಾಗಿ ಎಸ್ ಟಿ ಸೋಮಶೇಖರ್ ಅವರೇ ಹೊರಗಡೆ ಬಂದು ಹೇಳ್ತಾರೆ, ಇಲ್ಲ DK ಶಿವಕುಮಾರ್ ಅವ್ರು ಕರೆದಿದ್ರು, ನಾನು CLP ಸಭೆಗೆ ಹೋಗಿದ್ದಲ್ಲ, ಅವ್ರು ಊಟಕ್ಕೆ ಕರೆದಿದ್ರು, ನಾನು ಹೋಗಿದ್ದೆ. ಇವತ್ತು ಮಧ್ಯಾಹ್ನ ನನಗೆ ಊಟದ ಸಮಯದಲ್ಲಿ ಸಿಕ್ಕಾಗ ಅವ್ರು ಹೇಳಿದ್ದು, ಈ ರೀತಿ ಸುಮ್ಮನೆ ಸುದ್ದಿ ಮಾಡ್ತಾರೆ ನೋಡ್ರಿ, ನಾನು ನಿನ್ನೆ ನನ್ನ ಹೋಟೆಲ್ನಲ್ಲಿ ನಾನು ಇದ್ದೆ ಅಂತ ಅವ್ರು ಹೇಳಿದ್ದು. ಹೀಗಾಗಿ ಅವರು ಮತ್ತೆ ಬೇರೆ ರೀತಿ ಸ್ಟೇಟ್ಮೆಂಟ್ ಕೊಟ್ಟಾರ ನನಗೆ ಗೊತ್ತಿಲ್ಲ. ಆದ್ರೆ ಎಸ್ ಟಿ ಸೋಮಶೇಖರ್ ಅವರ ಒಂದಿಷ್ಟು ನಡೆಗಳನ್ನು ನಾವೀಗ ಗಮನಿಸ್ತಾ ಇದ್ರೆ, ಒಬ್ಬರು ಶಾಸಕರಾಗಿ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನ ಮಾಡುವಂಥದ್ದು ಅವರ ಹೊಣೆ, ಆದ್ಯ ಕರ್ತವ್ಯ. ಆದ್ರೆ ಬಿಜೆಪಿಯಲ್ಲಿ ಗೆದ್ದಿರುವಂತವರು ಕಾಂಗ್ರೆಸ್ನ ಆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಅಂತ ಹೇಳಿ ಬಿಜೆಪಿಯ ಸಭೆಗಳನ್ನ, ಬಿಜೆಪಿಯ ಕಾರ್ಯಕ್ರಮಗಳನ್ನ ಮಿಸ್ ಮಾಡ್ಕೊಳ್ತಾ ಇದ್ರು. ಅದಕ್ಕೆ ನೋಡಿ, ಅದನ್ನ ಅವರು ಅದಕ್ಕೆ ಕೆಂಪು ಹಾಸನ್ ಅದಕ್ಕೆ ಅವರು ಉತ್ತರ ಕೊಡಬೇಕು.
ಅದಕ್ಕೆ ಬಿಜೆಪಿಯವರು ಉತ್ತರ ಕೊಡಬೇಕು, ಅದಕ್ಕೆ ಜಗದೀಶ್ ಶೆಟ್ಟರ್ ಉತ್ತರ ಕೊಡಬೇಕಂತಿಲ್ಲ. ಆದ್ರೆ ನೀವು ಮಾಜಿ ಮುಖ್ಯಮಂತ್ರಿಗಳಿದ್ದೀರಿ, ಬಿಜೆಪಿಗರ ಹಲವು ನಾಯಕರುಗಳ ಮನಸ್ಸನ್ನ, ಹಲವು ನಾಯಕರನ್ನ ಬಹಳ ಹತ್ತಿರದಿಂದ ನೀವು ಅರಿತಿದ್ದೀರಿ. ಅವ್ರು ಏನು ಅನ್ನೋದು ನಿಮಗೆ ಬಹಳ ಚೆನ್ನಾಗಿ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ. ಆ ಲೆಕ್ಕದಲ್ಲಿ ಹೇಳಿದ್ರೆ ಎಲ್ಲ ಒಂದ್ ಕಡೆಯಲ್ಲಿ ಬಿಜೆಪಿಯ ನಾಯಕತ್ವದ ಕೊರತೆಯಿಂದ ನಾನು ಆಗ್ಲೇ ಕೇಳಿದ ಹಾಗೆ ಕೆಂಪು ಹಾಸುಗಳನ್ನ ಹಾಸುವಂಥದ್ದು, ಅವ್ರನ್ನ ಸೆಳೆಯೋ ಪ್ರಯತ್ನನ ಅವರಾಗೆ ಅವರು ಬರ್ತಿದಾರ? ನೋಡ್ರಿ, ಸೆಳೆಯುವಂತ ಪ್ರಯತ್ನ ಎಲ್ಲಿಯೂ ಆಗ್ತಾ ಇಲ್ಲ. ಈ ಮಾನಸಿಕವಾಗಿ ಅವರು ಬಿಜೆಪಿನ ಬಿಟ್ಟು ಹೊರಗಡೆ ಬಂದು ಕಾಂಗ್ರೆಸ್ ಪಾರ್ಟಿ ಜಾಯಿನ್ ಆಗ್ಬೇಕಂತ ಮಾನಸಿಕವಾಗಿ ತಯಾರಾಗಿದ್ದಾರೆ ಎಷ್ಟೋ ಜನ. ಆದ್ರೆ ಬಿಜೆಪಿಗರು ಹೇಳ್ತಾರೆ ನಾವು ಆಪರೇಷನ್ ಅಂದ್ರೆ ಬಹಳಷ್ಟು ಜನ ಬಂದ್ಬಿಡ್ತಾರೆ ನಮ್ಮಲ್ಲಿ, ಇಲ್ಲಿ ಸರ್ಕಾರ ಉರುಳು ಬಿಡುತ್ತೆ, ಕುಮಾರಸ್ವಾಮಿ ಅವರು ಸೇರಿದಂತೆ ಬಹಳಷ್ಟು ಒಂದು ಜನ ಹೇಳ್ತೀನಿ, ಅವರು ಬಿಜೆಪಿಯವರು ಭ್ರಮೆಯಲ್ಲಿದ್ದಾರೆ. ಇದು ಮೂರ್ಖತನದ ಪರಮಾವಧಿ. ಒಂದು 136 ಸೀಟ್ ಬಂದಂತ ಕಾಂಗ್ರೆಸ್ ಪಾರ್ಟಿ ಬಿಜೆಪಿ ಕರ್ನಾಟಕ ರಾಜ್ಯದಲ್ಲಿ ಅಟ್ ಎನಿ ಟೈಮ್ 113 ಏನಿದೆಲ್ಲ ಮ್ಯಾಜಿಕ್ ನಂಬರ್ ಅದನ್ನ ದಾಟ್ಲೇ ಇಲ್ಲ, ಕ್ಲಿಯರ್ ಮೆಜಾರಿಟಿ ಇಲ್ಲ. ಒಂದ್ಸಲ 110, ಒಂದ್ಸಲ 104. ಇಂಥದ್ರಲ್ಲಿ ಅವರು 136 ಸ್ಥಾನ ಬಂದಂತ ಕಾಂಗ್ರೆಸ್ ಪಾರ್ಟಿ ಗಟ್ಟಿಮುಟ್ಟಾದ ಸರ್ಕಾರವನ್ನ ಇವತ್ತು ತೆಗೆದು ಹಾಕ್ತೀನಿ, ಅದು ಪತನ ಆಗಿ ಹೋಗ್ತದೆ ಅನ್ನುವಂಥದ್ದೇನು ವಿಚಾರ ಮಾಡಕತ್ತಾರಲ್ಲ, ಹೇಳಿಕೆ ಕೊಡ್ತಾ ಇದಾರಲ್ಲ, ಇದು ಒಂದು ಭ್ರಮೆ ಅಂತ ಹೇಳ್ತೀನಿ. ಭ್ರಮೆ, ಹುಚ್ಚು ಭ್ರಮೆಯಲ್ಲಿದ್ದಾರೆ. ಆ ಒಂದು ಭ್ರಮೆಯಿಂದ ಅವರು ಹೊರಗೆ ಬರೋ ಮಟ್ಟನೂ ಅವ್ರು ಉದ್ಧಾರ ಆಗುವುದಿಲ್ಲ ಅಂತ ಹೇಳ್ತೀನಿ. ಮತ್ತು ಎಟ್ ಎನಿ ಕಾಸ್ಟ್ ಇಲ್ಲಿಂದ ಕಾಂಗ್ರೆಸ್ಸಿಂದ ಬಿಜೆಪಿ ಹೋಗುವಂತ ವ್ಯಕ್ತಿಗಳು ಯಾರೂ ಇಲ್ಲ, ನನ್ನ ಅನುಭವದ ಪ್ರಕಾರ ಯಾರೂ ಇಲ್ಲ. ನೀವು ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ಮುನ್ನಡೆಸಿರೋದ್ರಿಂದ ನಾನು ಈ ಪ್ರಶ್ನೆ ನಿಮಗೆ ಕೇಳ್ತೀನಿ. 5 ಗ್ಯಾರಂಟಿಗಳು, ಅದರಲ್ಲಿ 4 ಅನುಷ್ಠಾನ ಆಗಿದೆ, ಇನ್ನೊಂದು ಅನುಷ್ಠಾನಕ್ಕೆ ಈಗ ನಾಡಿದ್ದು 16, 17 ಅಂತ ದಿನಾಂಕ ಇತ್ತು, ಆದರೆ ಮುಂದಿನ ವಾರದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಆರ್ಥಿಕ ಇಲಾಖೆಯನ್ನ ನಿಭಾಯಿಸಿರುವವರಾಗಿ ರಾಜ್ಯದ ಬೊಕ್ಕಸಕ್ಕೆ, ಅದಲ್ಲದೆ ಜನಸಾಮಾನ್ಯ, ಅದರಲ್ಲೂ ಮಿಡಲ್ ಕ್ಲಾಸ್ ವರ್ಗ ಅಂತ ಏನು ಕರಿತೀವಿ, ಈ ಅತ್ಲಾಗೆ ಅವರು ಶ್ರೀಮಂತರು ಅಲ್ಲ, ಇತ್ಲಾಗೆ ಅವರಿಗೆ ಈ ಎಲ್ಲಾ ಯೋಜನೆಗಳ ಫಲ ಕೂಡ ಸಿಗೋದಿಲ್ಲ, ಅವರ ಜೇಬಿಗೆ ಸ್ವಲ್ಪ ತುಟ್ಟಿ ಆಯ್ತು, ರಾಜ್ಯದ ಬೊಕ್ಕಸಕ್ಕೆ ಇದು ಮುಂದಿನ 5 ವರ್ಷಗಳಿಗೂ ಮುಂದುವರೆದ್ರೆ ಎಲ್ಲೋ ಒಂದ್ ಕಡೆ ಹೊಡೆತ ಅಂತ ಅನಿಸುತ್ತಾ ನಿಮಗೆ? ಆರ್ಥಿಕ ಒಂದು ಸಮತೋಲನ ಕಾಯ್ದುಕೊಳ್ಳೋಕೆ ಅನುಭವ ಇದ್ದಂಥವ್ರು 14 ಬಜೆಟ್ಗಳನ್ನ ಅವರು ಮಂಡನೆ ಮಾಡಿದ್ದಾರೆ. ಬಹಳಷ್ಟು ಲೆಕ್ಕಾಚಾರ ಮಾಡಿಕೊಂಡು ಈ ಗ್ಯಾರಂಟಿ ಯೋಜನೆಯನ್ನು ಇವತ್ತು ಅನುಷ್ಠಾನ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ನೀವು ಹೇಳಿದಾಗೆ ಇದು ಮಿಡಲ್ ಕ್ಲಾಸ್ ಪೀಪಲ್ ಮೇಲೆ ಬರ್ಡನ್ ಆಗಿಲ್ಲ. ಮಿಡಲ್ ಕ್ಲಾಸ್ ಪೀಪಲ್ ಮೇಲೆ ಇದು ಮಿಡಲ್ ಕ್ಲಾಸ್ ಪೀಪಲ್ಗೆ ಹೆಚ್ಚು ಜನಪರವಾದಂಥದ್ದಾಗಿದೆ. ಫ್ರೀ ಬಸ್ ಅಡ್ಡಾಡುವಂಥವ್ರು ಯಾರಿದ್ದಾರೆ? ಮಹಿಳೆಯರು, ಬಡವರು ಇರ್ಬೋದು, ಮಿಡಲ್ ಕ್ಲಾಸ್ ಪೀಪಲ್ ಮಹಿಳೆಯರೇ ಅಡ್ಡಾಡ್ತಾರೆ. ಆಮೇಲೆ 700 ಏನು ಇದು ವಿದ್ಯುತ್ತನ್ನ 700 ಯೂನಿಟ್ ವಿದ್ಯುತ್ತನ್ನ ಉಚಿತವಾಗಿ ಕೊಡುವಂಥದ್ದು. ಆಲ್ಮೋಸ್ಟ್ ನೀವು ಯಾವುದೋ ಮಿಡಲ್ ಕ್ಲಾಸ್ ಪೀಪಲ್ ಮನೆಗೆ ಹೋಗ್ರಿ ಮತ್ತು ಯಾವುದೋ ಪುವರ್ ಪೀಪಲ್ ಮನೆಗೆ ಹೋಗ್ರಿ, ಅವ್ರು ಹೇಳ್ತಾರೆ ನಮ್ಗೆ 0 ಬಿಲ್ ಬರ್ತಾ ಇದೆ ಅಂತ. ಅಷ್ಟು 0 ಬಿಲ್ ಬಂದ್ರೆ ಅದೇ ಎಷ್ಟು ಬರ್ಡನ್ ಕಡಿಮೆ ಆಯ್ತು ಅವ್ರಿಗೆ. ಹೀಗೆ ಅಲ್ಲ, ರಾಜ್ಯ ಬೊಕ್ಕಸಕ್ಕೆ ಇವತ್ತು ಅದನ್ನು ಸಮತೋಲನ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇನ್ನು ಈಗ ಬರುವಂಥ ದಿವಸಗಳಲ್ಲಿ ಮತ್ತೆ ಒಂದು ರೆವಿನ್ಯೂ ಜಾಸ್ತಿ ಮಾಡಿಕೊಂಡು ಡೆವಲಪ್ಮೆಂಟ್ ವರ್ಕ್, ಈಗೇನು ಬೇರೆ ಬೇರೆ ಇಲಾಖೆಗೆ ಅಲೋಕೇಶನ್ ಮಾಡಿದಾರಲ್ಲ, ಅದ್ರ ಮುಖಾಂತರ ಕೆಲಸ ನಡೀತಾ ಇದ್ದಾವೆ. ಎಲ್ಲ ಇಲಾಖೆ ಕೆಲಸ ಸ್ಥಗಿತ ಆಗಿದ್ದಾವೆ, ನೌಕರಿಗೆ ಪಗಾರ ಕೊಡಲ್ಲ ಇರುವಂತ ಪರಿಸ್ಥಿತಿ ಇದೆ, ಯಾವುದೂ ಇಲ್ಲ, ಎಲ್ಲವೂ ನಡೀತಾ ಇದ್ದಾವೆ. ಈಗ ಲೋಕೋಪ ಇಲಾಖೆಯಿಂದ ರಸ್ತೆಗಳು ಕಾಮಗಾರಿ ನಡೀತಾ ಇದ್ದಾವೆ, ಯಾವುದೂ ನಿಂತಿಲ್ಲ ಕೆಲಸ. ಅದಕ್ಕಾಗಿ ಅದರಲ್ಲಿ ಸ್ವಲ್ಪ ಕಡಿಮೆ ಆಗಿರ್ಬೋದು, ಆದರೆ ಬಹುಶಃ ಮುಂದೆ ಬರುವಂತ ಬಜೆಟ್ನಲ್ಲಿ ಇನ್ನೂ ಹೆಚ್ಚಿನ ರೀತಿಯಂತ ಪರಿಣಾಮಕಾರಿ ಅಂತ ಬಜೆಟ್ ಅನ್ನು ಮಂಡನೆ. ಆದ್ರೆ ಬಿಜೆಪಿ ಶಾಸಕರುಗಳು ಹೇಳ್ತಾರೆ ನಮಗಂತೂ ನಮ್ಮನ್ನು ನೋಡೋರೇ ಇಲ್ಲ, ಕಾಂಗ್ರೆಸ್ ಅವರೇನೋ ಓಡಾಡಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಅಥವಾ ಅವರ ಹತ್ತಿರದವರು ಆಪ್ತರ ಹತ್ರ ಹೇಳಿ ಏನೋ ಅವ್ರಿಗೆ ಬೇಕಾದಷ್ಟು ಸ್ಯಾಂಕ್ಷನ್ ಮಾಡ್ಕೊಳ್ತಾರೆ, ಆದ್ರೆ ನಮಗೆ ಆ ಶಕ್ತಿ ಇಲ್ಲ, ನಮಗಂತೂ ಏನೂ ಸಿಗ್ತಾ ಇಲ್ಲ ಅಂತ ಬಿಜೆಪಿಗರು ಆರೋಪ ಮಾಡ್ತಾರೆ. ರಾಜ್ಯ ಅಂತಂದಾಗ 224 ಕ್ಷೇತ್ರಗಳು, ಅಲ್ಲಿ ಎಲ್ಲ ಜನ ಕಾಂಗ್ರೆಸ್ ಅವರು ಏನ್ ಹೇಳ್ತಾರೆ, ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ನಮಗೇನು ಕೊಡ್ಲಿಲ್ಲ ಅಂತ ಅವ್ರು ಹೇಳ್ತಾರೆ. ಇದು ರಾಜಕಾರಣದ ವ್ಯವಸ್ಥೆಯಲ್ಲಿ ಸಹಜವಾದ ರಾಜಕೀಯ ಸ್ಟೇಟ್ಮೆಂಟ್ ಅಷ್ಟೇ. ಯಾಕಂದ್ರೆ ಅಲ್ಲಿ ಒಂದು 10 ರೂಪಾಯಿ ಒಬ್ರು ಕೊಟ್ಟರೆ ಇನ್ನೊಬ್ರು 5 ರೂಪಾಯಿ ಕೊಟ್ಟಿರ್ತಾರೆ. ಪೂರ್ತಿ 0 ಅಂತ ಇರುವುದಿಲ್ಲ ವ್ಯವಸ್ಥೆಯೊಳಗೆ. ಆಡಳಿತ ಪಕ್ಷದವರು ಸ್ವಲ್ಪ ಹೆಚ್ಚು ಕೊಡುವಂಥದ್ದು, ಪ್ರತಿಪಕ್ಷದ ಸ್ವಲ್ಪ ಕಡಿಮೆ ಕೊಡುವಂಥದ್ದು ಇರ್ತದೆ ಹೊರತು ಏನೂ ಕೊಡುದಿಲ್ಲ ಅನ್ನುವಂಥದ್ದು ಇರುವುದಿಲ್ಲ. ಅದು ಎಲ್ಲಾ ಸರ್ಕಾರಗಳು ಬಂದಾಗ ಹಿಂಗ ಇದು ಅಲಿಗೇಷನ್ ಕಾಮನ್ ಇದ್ದೇ ಇರ್ತದೆ. ಇನ್ನೇನು ಲೋಕಸಭೆ ಚುನಾವಣೆ ಹತ್ರ ಬಂದೇ ಬಿಡ್ತು, ಕೆಲವು ದಿನಗಳಿದೆ ಲೋಕಸಭೆ ಚುನಾವಣೆಗೆ. ಜಗದೀಶ್ ಶೆಟ್ಟರ್ ಅವರು ಲೋಕಸಭೆಗೆ ಸ್ಪರ್ಧೆ ಮಾಡುವಂತ ಅಭಿಲಾಷೆಯನ್ನು ಹೊಂದಿದಾರಾ, ಅಥವಾ ಒಂದು ವೇಳೆ ಜಗದೀಶ್ ಶೆಟ್ಟರ್ ಅಲ್ಲದೇ ಇದ್ರೆ ಜಗದೀಶ್ ಶೆಟ್ಟರ್ ಅವರು ಸೂಚನೆ ಮಾಡಿರೋರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಮಾತುಕತೆ ಕಾಂಗ್ರೆಸ್ ಅಲ್ಲಿ ಆಗಿದೆಯಂತೆ, ಹೌದಾ? ಲೋಕಸಭೆ ಚುನಾವಣೆ ಸಂಬಂಧಪಟ್ಟಂತೆ ನಮ್ಮ ಧಾರವಾಡದಿರ್ಬೋದು, ಇಡೀ ರಾಜ್ಯದ್ದಿರ್ಬೋದು, ನನ್ನ ಜೊತೆ ಕಾಂಗ್ರೆಸ್ಸಿನ ನಾಯಕರು ಇನ್ನೂವರೆಗೂ ಯಾವುದೇ ಚರ್ಚೆ ಮಾಡಿಲ್ಲ. ಹೀಗಾಗಿ ಅವರು ಚರ್ಚೆ ಮಾಡದೇ ಇರುವಾಗ, ಅದ್ರ ಬಗ್ಗೆ ಪ್ರಕ್ರಿಯೆಗಳು ನಡೆಯದೇ ಇರುವಾಗ
ನಾನು ಚುನಾವಣೆ ನಿಲ್ಲಬೇಕು ಬೇಡ ಅನ್ನುವಂಥದ್ದು ವೈಯಕ್ತಿಕವಾದಂಥ ನಿರ್ಧಾರಗಳನ್ನು ನಾನು ಕೈಗೊಂಡಿಲ್ಲ. ಹೀಗಾಗಿ ಆ ಒಂದು ಪ್ರೊಸೆಸ್ ನಡೀಲಿ. ಬಹುಶಃ ಜನವರಿ ತಿಂಗಳಲ್ಲಿ ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಆಗ್ಬೋದು, ಕ್ಯಾಂಡಿಡೇಟ್ ಸಿಲೆಕ್ಷನ್ ಇವೆಲ್ಲ ಸ್ಟಾರ್ಟ್ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೇನೆ. ಅಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ನನ್ನ ಜೊತೆ ಚರ್ಚೆ ಮಾಡಿದಾಗ ಯಾವ್ಯಾವ ಕ್ಷೇತ್ರದಲ್ಲಿ ಯಾರು ನಿಲ್ಬೋದು, ಯಾರು ನಿಲ್ಬಾರ್ದು, ಏನಾಗ್ಬೋದು ಅನ್ನುವಂಥದ್ದು ನನ್ನ ಅನುಭವದ ಹಿನ್ನೆಲೆಯಲ್ಲಿ ನನ್ನ ಅಭಿಪ್ರಾಯಗಳನ್ನು ತಿಳಿಸುವಂತ ಕೆಲಸ ನಾ ಮಾಡ್ತೀನಿ. ರಾಜ್ಯ ಬಿಜೆಪಿಗೆ ನಾಯಕರಿಲ್ಲ, ಸಮರ್ಥವಾಗಿ ಒಬ್ಬ ನಾಯಕ ಅಂತ ಹೇಳಿ ಕರೆಸ್ಕೊಳ್ಳೋರು ಬಿಜೆಪಿಗೆ ಯಾರು ಇಲ್ಲ ಅಂತ ನೀವಂದ್ರಿ. INDA ಮೈತ್ರಿಕೂಟ, ಇಂಡಿಯಾ ಮೈತ್ರಿಕೂಟ ಅಂತ ನೀವೇನು ಕರಿತೀರಿ, ಕಾಂಗ್ರೆಸ್ ಮತ್ತು ಇತರೆ ಒಂದಿಷ್ಟು ಪಕ್ಷಗಳು, ಯಾರು ಅದರ ನಾಯಕ ಯಾರು? ಇನ್ನು ಲೋಕಸಭಾ ಇಲೆಕ್ಷನ್ನು ಆ ಪ್ರೊಸೆಸ್ಸು ನಡೆದಿಲ್ಲ. ಮತ್ತು ಈಗ ಇಂಡಿಯಾ ಅನ್ನುವಂಥ ಏನೊಂದು ಮೈತ್ರಿಕೂಟ ಇದೆ, ಅದರದ್ದು ಪ್ರಧಾನಮಂತ್ರಿ ಅಭ್ಯರ್ಥಿ ಅನ್ನುವಂಥವ್ರು ಎಲ್ಲ ಪಕ್ಷದವರು ಕೂಡಿಕೊಂಡು ತೀರ್ಮಾನ ಕೈಗೊಂತಾರೆ. ಹೀಗಾಗಿ ಅದನ್ನು ವೈಯಕ್ತಿಕವಾಗಿ ನಾನು ಹೇಳುವಂಥದ್ದಿಲ್ಲ. ಆ ದೃಷ್ಟಿಯಿಂದ ಈಗ 19ನೇ ತಾರೀಕು ಒಂದು ಸಭೆಗೆ ಸೇರ್ತಾ ಇದ್ದಾರೆ, ಆಮೇಲೆ ಅಲ್ಲಿ ಅವಲೋಕನ ಆಗ್ತದೆ. ಬಟ್ 6ನೇ ತಾರೀಕು ಒಂದು ಸಭೆ ಇತ್ತು, ಅದಕ್ಕೆ ಈ ಇಂಡಿಯಾ ಮೈತ್ರಿಕೂಟಕ್ಕೆ ಅಂತ ಹೇಳಿ ಅದನ್ನೆಲ್ಲ ಸಿದ್ಧ ಮಾಡೋದಕ್ಕೆ ಅಥವಾ ಮೈತ್ರಿಕೂಟ ರೆಡಿ ಮಾಡೋದಕ್ಕೆ ಬಹಳ ಓಡಾಡಿದವರೆಲ್ಲ ನಾವು ಬರಲ್ಲ ಅಂತಂದ್ರು. 1-2-3 ಪಕ್ಷಗಳು ಅದರಿಂದ ದೂರ ಹೋಗ್ಬಿಟ್ವು. ಎಲ್ಲೋ ಒಂದ್ ಕಡೆ INDA ಮೈತ್ರಿಕೂಟದಲ್ಲೇ ಈಗಾಗಲೇ ಅಂದ್ರೆ ಇದೆಲ್ಲದ ಪ್ರಕ್ರಿಯೆ ಆರಂಭ ಆಗೋದಕ್ಕಿಂತ ಮೊದಲೇ ಒಡಕು ಆರಂಭ ಆಯ್ತಾ, ಒಡಕು ಮೂಡ್ಬಿಟ್ಟಿದ್ಯಾ? ರಾಜಕಾರಣದಾಗ ಈ ಒಡಕು ಭಿನ್ನಮತ ಇದು ಕಾಮನ್ ಆಗಿಬಿಟ್ಟಿದ್ದೀಗ. ಹೀಗಾಗಿ ಅದ್ರ ಬಗ್ಗೆ ಹೆಚ್ಚು ಮಹತ್ವ ಕೊಡೋದಿಲ್ಲ. ಈಗ 19 ತಾರೀಕು ಎಲ್ಲರೂ ಕೂಡ್ಬೇಕಂತಾಗಿದೆ. ಇವತ್ತು 6ನೇ ತಾರೀಕು ಇಲ್ಲ ಅಂತಾರೆ, ಈಗ 19 ತಾರೀಕು ಎಲ್ಲರೂ ಬರ್ತಾ ಇದ್ದಾರೆ. ಹೀಗಾಗಿ ಇದು ಒಂದೊಂದು ವಾರ ಒಂದೊಂದು ಘಟನೆಗಳು ಬದಲಾವಣೆ ಆಗ್ತಾವೆ ರಾಜಕಾರಣದಲ್ಲಿ. ಆ ಹಿನ್ನೆಲೆಯಲ್ಲಿ ಏನೋ ಒಂದು ಪ್ರಯತ್ನ ನಡೀತಾ ಇದೆ. ಎಲ್ಲರೂ ಕೂಡ ಹಿಂದೆ ಇಂದಿರಾ ಗಾಂಧಿಯವರು ಇದ್ದಾಗ ಬಲಾಢ್ಯರಾಗಿ ಲೀಡರ್ಶಿಪ್ ಇದ್ದಾಗ ಇಂದಿರಾ ಗಾಂಧಿಯವ್ರನ್ನ ಕಾಂಗ್ರೆಸ್ ಸೋಲಿಸಲಿಕ್ಕೆ ಎಲ್ಲ ಯುನೈಟೆಡ್ ಅಪೋಸಿಷನ್ ಒಂದಾಗಿದ್ರು, ಎಲ್ಲರೂ ಒಂದಾಗಿದ್ರು. ಈಗ NDA ಕೂಟವನ್ನು ಅಥವಾ BJPಯನ್ನು ಎದುರಿಸಲಿಕ್ಕೆ ಇವತ್ತು ಎಲ್ಲ ಅಪೋಸಿಷನ್ ಒಂದಾಗ್ತಾ ಇದ್ದಾರೆ. ಒಂದು ಹೆಚ್ಚು ಕಡಿಮೆ ಆಗ್ತದೆ. ಇವತ್ತಿನ ನಾಳೆ ಎಲ್ಲರೂ ಯುನೈಟೆಡ್ ಹೋರಾಟ ಮಾಡ್ತಾರಂತ ನಾನು ತಿಳ್ಕೊಂಡಿದ್ದೇನೆ. ಆದ್ರೆ ಲೋಕಸಭೆ ಚುನಾವಣೆ ಅಂತ ವಿಚಾರಗಳು ಬಂದಾಗ ಅಥವಾ ಲೋಕಸಭೆಯ ಆಯ್ಕೆ ಅಂತ ಬಂದಾಗ ಒಂದ್ ಕಡೆ ಗೊಂದಲಗಳಾಗುತ್ತೆ. ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಒಂದಿಷ್ಟು ಜನ ನಾಯಕರು ಮುನಿಸ್ಕೊಳ್ತಾರೆ. ಆ ರೀತಿ ಒಂದಿಷ್ಟು ಬೆಳವಣಿಗೆಗಳಂತೂ ಖಂಡಿತ ಹಾಗೆ ಆಗುತ್ತೆ. ಈಗ ಪಂಚರಾಜ್ಯ ಚುನಾವಣೆ ಬಂತು, ಅದನ್ನ ನಾವು ಲೋಕಸಭೆಯ ಮುನ್ನುಡಿ ಅಂತ ಅನ್ಕೊಂಡ್ವಿ. ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಮಾಡಿದ್ರು. ಅವ್ರು ಹೋದಂತಹ ಆ 5 ರಾಜ್ಯಗಳಲ್ಲಿ ಸಂಚಾರ ಮಾಡಿದಂತಹ 21 ಕ್ಷೇತ್ರಗಳ ಪೈಕಿ 17 ಕ್ಷೇತ್ರವನ್ನ ಬಿಜೆಪಿ ಗೆದ್ಕೊಂಡ್ಬಿಡ್ತು. ಎಲ್ಲ ಒಂದ್ ಕಡೆ ದಕ್ಷಿಣ ಅಥವಾ ಕರ್ನಾಟಕ ಅಥವಾ ತೆಲಂಗಾಣ ಗೆದ್ದಂತ ಜೋಶು ಈ ಪಂಚರಾಜ್ಯ ಚುನಾವಣೆಯ ಆ 3 ರಾಜ್ಯಗಳ ಬಿಜೆಪಿ ಗೆಲುವಿನಿಂದ ಸ್ವಲ್ಪ ಕಾಂಗ್ರೆಸ್ಗೆ ಭಯ ಅಂತ ನಾನು ಕರೆಯೋದಿಲ್ಲ, ಅಥವಾ ಆತಂಕ ಅಂತಂದ್ರೂ ಆರಂಭ ಆಗಿರ್ಬೋದಾ? ನೋಡಿ, ಒಂದು ನಾನು ಹೇಳ್ತೀನಿ, ಇದನ್ನ ಯಾರು ಇವತ್ತಿನವರೆಗೂ ದೇಶದಲ್ಲಿ ಆಗಲಿ ರಾಜ್ಯದಲ್ಲಾಗಲಿ ಒಂದು ಎನಲೈಸಿಸ್ ಸರಿಯಾಗಿ ರಾಜಕೀಯ ಎನಲೈಸಿಸ್ ಯಾರು ಮಾಡ್ತಾ ಇಲ್ಲ. ತೆಲಂಗಾಣದಲ್ಲಿ ಜೋಡೋ ಭಾರತ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಅವರು ಪ್ರವಾಸ ಮಾಡಿದ್ರು, ಎಲ್ಲ ಕಡೆ ಗೆದ್ದಿದ್ದಾರೆ. ಅಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ರೆ ಗೆದ್ದಿಲ್ಲ ಅಂತ ಹೇಳಿದ್ರಿ. ಆದರೆ ಒಂದು ರಾಜಕೀಯ ವಿಶ್ಲೇಷಣೆ ನೋಡ್ಕೊಡ್ರಿ. ಇವತ್ತು ಯಾವ ರಾಜ್ಯದಲ್ಲಿ ಬಿಜೆಪಿ ಗೆದ್ದದೆ ಅಲ್ಲಿ ಸಂಘಟಿತವಾಗಿ ದೊಡ್ಡ ಕಾರ್ಯಕರ್ತರ ಪಡೆ ಇರುವಂತಹ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಮಧ್ಯಪ್ರದೇಶ ಹಿಂದೆ ಈಗ ಶಿವರಾಜ್ ಸಿಂಗ್ ಚೌಹಾಣ್ ಆಗು ಮುಂಚೆನೆ 2-3 ಜನ ಬೇರೆ ಬೇರೆ ಲೀಡರ್ಸು ಮುಖ್ಯಮಂತ್ರಿ ಆಗಿದ್ರಲ್ಲಿ, ಉಮಾಭಾರತಿನ ಹಿಡ್ಕೊಂಡು ಮತ್ತು ಬೇರೆ ಅಲ್ಲಿ 30-40 ವರ್ಷದಿಂದ ಬಹಳ ಒಂದು ಸ್ಟ್ರಾಂಗ್ ಬೇಸ್ ಇರುವಂತದ್ದು ಬಿಜೆಪಿ ಮಧ್ಯಪ್ರದೇಶ, ಅಲ್ಲಿ ಗೆದ್ದದ. ರಾಜಸ್ಥಾನ ಹಿಂದೆ ಬೈರನ್ ಸಿಂಗ್ ಶೆಖಾವತ್ ಅಂತ ಹೇಳಿ ಯಾವ ಜನಸಂಘವನ್ನು ಕಟ್ಟಿದ್ರು, ಶ್ಯಾಮ್ ಪ್ರಸಾದ್ ಮುಖರ್ಜಿ, ಅಟಲ್ ಬಿಹಾರಿ ವಾಜಪೇಯಿ, ಅಡ್ವಾಣಿಯವರು, ಆ ಟೀಮ್ನೊಳಗೆ ಫೌಂಡರ್ ಒಳಗೆ ಯಾರಿದ್ರು? ಬೈರನ್ ಸಿಂಗ್ ಶೆಖಾವತ್ ಇದ್ರು. ಅವರು ರಾಜಸ್ಥಾನದಲ್ಲಿ ಪಾರ್ಟಿ ಕಟ್ಟಿ ಬೆಳೆಸಿದಂಥವ್ರು, ಸಂಘಟನೆ ಮಾಡಿದಂಥವ್ರು. ಅವರೇ ಬಹುಶಃ 2-3 ಸಲ ಮುಖ್ಯಮಂತ್ರಿ ಆಗಿದ್ರು ಆ ರಾಜ್ಯದ್ದು. ಯಾವಾಗ ಹಿಂದೆ 30-40 ವರ್ಷದ ಹಿಂದೆ, ಅಂದ್ರೆ ಅವತ್ತಿಂದ ರಾಜಸ್ಥಾನದಲ್ಲಿ ಬೇಸಿದೆ. ಅಲ್ಲ, ರಾಜಸ್ಥಾನದಲ್ಲಿ ನೀವು ನಿಮ್ಮ ಸ್ಥಾನವನ್ನ ಕಾಂಗ್ರೆಸ್ ಕಳೆದುಕೊಳ್ತು ಅಂತ ಸಚಿನ್ ಪೈಲಟ್ ಎಲ್ಲಿ ಬಿಜೆಪಿ ಗೆದ್ದದೆ, ಎಲ್ಲಿ ಬೇಸಿದೆ, ಅಲ್ಲೇ ಒಂದ್ ಸ್ವಲ್ಪ ಚುನಾವಣೆ ತಂತ್ರ ಮಾಡಿ ಗೆದ್ದದೆ. ಛತ್ತೀಸ್ಗಢ ಅಲ್ಲಿ ಮಧ್ಯಪ್ರದೇಶದ ಪಾರ್ಟ್ ಅಂಡ್ ಪಾರ್ಸಲ್ ರಾಜ್ಯ ಒಡೆದು ಹೋಗಿ ಅದು ಹೊಸ ರಾಜ್ಯ ಆಗೈತೆ ಛತ್ತೀಸ್ಗಢ. ಮಧ್ಯಪ್ರದೇಶದ ಪಾರ್ಟ್ ಅಲ್ಲಿ ಮೊದಲಿಂದ ಬಿಜೆಪಿ ಸ್ಟ್ರಾಂಗ್ ಇದೆ. ಈ 3 ರಾಜ್ಯದ ಯಾಕೆ ಉದಾಹರಣೆ ಕೊಡ್ತೀನಿ ಅಂತಂದ್ರೆ, ಎಲ್ಲಿ ಬೇಸಿದೆ ಅಲ್ಲಿ ಕೆಲವೊಂದು ಚುನಾವಣಾ ತಂತ್ರವನ್ನು ಮಾಡಿ ಬಿಜೆಪಿ ಗೆತ್ತು. ಮತ್ತು ಅಲ್ಲಿ ಅಪೋನೆಂಟ್ ಯಾರಿದ್ದಾರೆ? ಮೇನ್ ಅಪೋನೆಂಟ್ ಕಾಂಗ್ರೆಸ್ಸೇ. ಮತ್ತು ವೋಟ್ ಪರ್ಸೆಂಟೇಜ್ ನೋಡಿ, ಮಧ್ಯಪ್ರದೇಶದಲ್ಲಿ 47-48% ಬಿಜೆಪಿ ತಗೊಂಡ್ರೆ 40% ಕಾಂಗ್ರೆಸ್ ತಗೊಂಡಿದೆ. ಛತ್ತೀಸ್ಗಢದಲ್ಲಿ ಮತ್ತು ರಾಜಸ್ಥಾನದಲ್ಲಿ ಆಲ್ಮೋಸ್ಟ್ 1% ಹೆಚ್ಚು ಕಡಿಮೆ.
ಮತ್ತು ಇಷ್ಟೆಲ್ಲ ಆದ್ಮೇಲೆ ಎಲ್ಲಾ ರಾಜ್ಯದ್ದು ನೀವು ವೋಟಿಂಗ್ ತಗೊಂಡ್ರೆ 10 ಲಕ್ಷ ವೋಟ್ಸು ಕಾಂಗ್ರೆಸ್ಸಿಗೆ ಜಾಸ್ತಿ ಬಿದ್ದದ ಹೊರತು ಕಡಿಮೆ ಆಗಿಲ್ಲ. ಆ ಲೆಕ್ಕದಲ್ಲಿ ತಗೊಂಡ್ರೆ ಕರ್ನಾಟಕದಲ್ಲೂ ಬಿಜೆಪಿ ಯಾವ ವೋಟಿಂಗ್ ತಗೊಂಡಿತ್ತು ಅದನ್ನೇ ತಗೊಂಡಿದ್ಯಲ್ಲ, ಹಂಗಾದ್ರೆ ಬಿಜೆಪಿ ವೀಕ್ ಆಗಿದೆ ಅಂತ ಹೇಳಕ್ಕಾಗಲ್ವೇ? ನೀವು ಬಿಜೆಪಿ ತೆಲಂಗಾಣದಲ್ಲಿ ಗೆದ್ದಿದ್ರೆ ನಾ ಶಬಾಸ್ಗಿರಿ ಕೊಡ್ತಿದ್ದೆ. ಗೆದ್ಲಿಲ್ಲ, ಇಲ್ಲಿ 9 ಸೀಟ್ ಬಂದು ಬರೇ. ಆಂಧ್ರ ಪ್ರದೇಶದಲ್ಲಿ ಬಿಜೆಪಿ 1 ಸೀಟು ಇಲ್ಲ MLA, ಕೇರಳದಲ್ಲಿ 1 ಸೀಟ್ ಇಲ್ಲ. ಆಮೇಲೆ ತಮಿಳುನಾಡಲ್ಲಿ ಏನಿದೆ ಸ್ಟ್ರೆಂತು, ಮಹಾರಾಷ್ಟ್ರದಲ್ಲಿ ಆನ್ ದೇರ್ ಓನ್ ಬರಲಿಲ್ಲ ಪಾರ್ಟಿ ಅಧಿಕಾರಕ್ಕೆ. ಅಂದ್ರೆ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಏನೊಂದು ಬೇಸ್ ಇರಬೇಕಾಯ್ತಲ್ಲ, ಮೋದಿಯವರ ಒಂದು ಲೀಡರ್ಶಿಪ್ ಮತ್ತೊಂದು ಇಮೇಜು, ಆದ್ಮೇಲೆ MP ಸೀಟ್ ಯಾಕೆ ಬರ್ತಾ ಇಲ್ಲ ಈ ಭಾಗದಲ್ಲಿ? ನೀವು ಬರೀ ಅಲ್ಲಿ ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಛತ್ತೀಸ್ಗಢ, ರಾಜಸ್ಥಾನ ಹೇಳ್ತಾ ಇದ್ದೀರಿ. ಎಲ್ಲಿ ಬೇಸ್ ಗಟ್ಟಿದೆ ಅಲ್ಲಿ ಗಟ್ಟಿಯಾಗಿದೆ ಹೊರತು ಹೊಸ ಹೊಸ ರಾಜ್ಯಗಳಲ್ಲಿ ಬರಬೇಕಲ್ಲ, ಎಲ್ಲಿ ಬಂತು? ದಿಲ್ಲಿಯಲ್ಲಿ ಮೊದಲಿಂದ ಬೇಸ್ ಇತ್ತು, ಅಲ್ಯಾಕೆ ಆಮ್ ಆದ್ಮಿ ಪಾರ್ಟಿ ಬರ್ತಿದ್ದಾರೆ? ದಿಲ್ಲಿ ರಾಜ್ಯವನ್ನೇ ಎಷ್ಟೋ ವರ್ಷಗಳ ಕಾಲ ಬಿಜೆಪಿ ಅವರು ಮುಖ್ಯಮಂತ್ರಿ ಇದ್ರು, ಅಲ್ಲಿ ಬೇಸ್ ಕಳ್ಕೊಂತ ಇದೆ. ಪಂಜಾಬ್ದಲ್ಲಿ ಯಾಕೆ ಬೆಳವಣಿಗೆ ಆಗಲಿಲ್ಲ? ಇವತ್ತು ನೀವು ಬೇಸ್ ಕ್ರಿಯೇಟ್ ಆಗಲಿಲ್ಲ ಪಂಜಾಬ್ದಲ್ಲಿ. ಇದಕ್ಕೆಲ್ಲ ಆನ್ಸರ್ ಯಾರು? ಏನೊಂದು 2-3 ರಾಜ್ಯ ಗೆದ್ದ ಮೇಲೆ ಮೆಜಾರಿಟಿ ಬಂತು ಅಂತ ಹೇಳಿ ಇಡೀ ದೇಶವನ್ನ ಗೆದ್ದೋಗತೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಕರ್ನಾಟಕದ ಏನು ಪರಿಸ್ಥಿತಿ ನಿಮ್ದು ಇವತ್ತಿಗೂ? ನಾಳೆ ಲೋಕಸಭಾ ಎಲೆಕ್ಷನ್ ಆಗಲಿ, ಕನಿಷ್ಠ 15ರಿಂದ 20 ಸೀಟು ಕಾಂಗ್ರೆಸ್ ಬರ್ತದೆ ಇಲ್ಲಿ, ತಿಳ್ಕೊಂಡ್ಬಿಡ್ರಿ. ಈಗ ಸೆಕ್ಯೂರಿಟಿ ಬ್ರೀಚ್ ಆಯ್ತು ನಿನ್ನೆ. ಸಂಸತ್ ಭವನಕ್ಕೆ ದಾಳಿ ಆದಂತ 22ನೇ ವಾರ್ಷಿಕೋತ್ಸವ ಕೂಡ ಆಗಿತ್ತು. ಅದೇ ಸಂದರ್ಭದಲ್ಲಿ ನಿನ್ನೆ ಒಂದು ಸೆಕ್ಯೂರಿಟಿ ಬ್ರೀಚ್ ಆಯ್ತು. ಕಾಂಗ್ರೆಸ್ನವರು ಇವತ್ತು ಕೂಡ ಸದನದಲ್ಲಿ ಅದೇ ವಿಚಾರದಲ್ಲಿ ಪ್ರತಾಪ್ ಸಿಂಹ ಅವರು ರಾಜೀನಾಮೆ ಕೊಡಿ, ಅವ್ರನ್ನ MP ಸ್ಥಾನದಿಂದ ಕೆಳಕ್ಕಿತ್ತೋಗಬೇಕು ಅನ್ನುವಂತ ಆಗ್ರಹವನ್ನಿಟ್ರು. ನಾನು ಮೊನ್ನೆ ನಡೆದಂತ ಬೆಂಗಳೂರಲ್ಲಿ ನಡೆದಂತ ವಿಧಾನ ಮಂಡಲ ಅಧಿವೇಶನದ ಬಗ್ಗೆ ಮಾತನಾಡ್ತೀನಿ. ಅಲ್ಲೂ ಕೂಡ ಸೆಕ್ಯೂರಿಟಿ ಬ್ರೀಚ್ ಆಯ್ತು. ಅಲ್ಲೂ ಕೂಡ ಒಬ್ಬ ವ್ಯಕ್ತಿ ನಾನು ಶಾಸಕ ಅಂತ ಹೇಳಿ ಪೊಲೀಸರಿಗೆ ಹೇಳಿ ಹೋಗಿ ಒಂದು ಸೀಟಲ್ಲಿ ಕೂತ್ಕೋತಾನೆ. ಆತ ಬಾಂಬೋ ಅದೇನೋ ಫೈರ್ ಸ್ಮೋಕ್ ಏನೋ ಮಾಡ್ಲಿಲ್ಲ. ಆದ್ರೆ ಅವತ್ತು ಗೃಹ ಸಚಿವ ರಾಜೀನಾಮೆ ಕೊಟ್ರ, ಮುಖ್ಯಮಂತ್ರಿಗಳು ಅದರ ಹೊಣೆಯನ್ನು ಹೊತ್ತರ. ಒಂದು ಹೇಳ್ತೀನಿ, ಇದಕ್ಕೆ ಒಂದು ವಿತಂಡವಾದ ಅಂತಾರ. ಇಲ್ಲಿ ಬಂದು ಒಬ್ಬ ಶಾಸಕನ ಹೆಸರುಗಳು ನಾನೇ ಶಾಸಕ ಅಂತ ಹೇಳಿ ಮಿಸ್ಕಮ್ಯುನಿಕೇಶನ್ ಮಾಡಿ ಬಂದಂತ ವ್ಯಕ್ತಿ, ಅಲ್ಲೇನು ಯಾರಿಗೆ ದಾಂಧಲೆ ಮಾಡುವಂಥದ್ದು ಮತ್ತೊಂದು ಮಾಡಿಲ್ಲ. ಇಲ್ಲಿ ಪಾರ್ಲಿಮೆಂಟ್ ಆಗಿದ್ದಂಥ ವಿಚಾರ ಏನೋ ಒಂದು ಬಹುಶಃ ಅದು ಎನ್ಕ್ವೈರಿ ಆದ್ಮೇಲೆ ಗುರ್ತಾಗತ್ತೆ. ಏನೋ ಒಂದು ಉದ್ದೇಶ ಇಟ್ಕೊಂಡು ಅವರು ಬಂದಿದ್ದಾರೆ. ಇಲ್ಲಿ ಒಂದು ಉದ್ದೇಶ ಇಟ್ಕೊಂಡು, ಅದು ಹೋರಾಟನೋ ಮತ್ತೊಂದು ಏನು ಗುರ್ತಿಲ್ಲ, ಅದು ಇನ್ವೆಸ್ಟಿಗೇಷನ್ ಆದ್ಮೇಲೆ ಗುರ್ತಾಗ್ತದೆ. ಆ ಪೂರ್ತಿ ಇನ್ವೆಸ್ಟಿಗೇಷನ್ ಯಾವ ಒಂದು ಮೂಲ ಏನಿದೆಯಲ್ಲ ಅದು ತಿಳ್ಕೊಳ್ಳುವಂಥ ವ್ಯವಸ್ಥೆ ಆಗಬೇಕು, ಅವಾಗ ಗುರ್ತಾಗ್ತದೆ. ಹೀಗಾಗಿ ಆ ರೀತಿ ಒಂದು ಉದ್ದೇಶ ಇಟ್ಕೊಂಡು ಬಂದಂಥವ್ರು ಇವತ್ತು ಅವರು ಒಳಗಡೆ ಹೆಂಗೆ ಬಂದರು, ಆ ಒಂದು ಇದನ್ನ ಏನೊಂದು ಫೈರ್ ಸ್ಮೋಕ್ ತೊಗೊಂಬರುವಂಥ ವ್ಯವಸ್ಥೆ ಹೆಂಗಾಯ್ತು, ಅದು ಎಲ್ಲಿ ಸ್ಕ್ರೀನಾಗ ಕಾಣಲಿಲ್ಲೋ ಹೇಗೆ? ಭದ್ರತೆ ಲೋಪ ಹೌದು ಅಲ್ಲ ಇದು? ಕರ್ನಾಟಕದಲ್ಲಿ ಪ್ರಮುಖವಾಗಿ 3 ಪಕ್ಷಗಳು, ಕಾಂಗ್ರೆಸ್, ಬಿಜೆಪಿ, ಜೊತೆಗೆ ಪ್ರಾದೇಶಿಕವಾಗಿ JDS ಇತ್ತು. ಆದರೆ ಲೋಕಸಭಾ ಚುನಾವಣೆಗೆ ಕೇವಲ 2 ಪಕ್ಷಗಳು ಹಣಾಹಣಿಗೆ ಇಳಿದಿವೆ. ಕಾಂಗ್ರೆಸ್ ಒಂದ್ ಕಡೆ, ಬಿಜೆಪಿ ಪ್ಲಸ್ JDS ಒಂದ್ ಕಡೆ. ಕುಮಾರಸ್ವಾಮಿ ಅವರು ಬಿಜೆಪಿ ಬಂದ್ರು, ಅದನ್ನ ಬದಲಾವಣೆ ಆಗುತ್ತೆ, ಏನೋ ಒಂದು ದೊಡ್ಡ ಹೊಡೆತ ಬೀಳುತ್ತೆ ಕಾಂಗ್ರೆಸ್ಗೆ ಅಂತ ಅನ್ಸುತ್ತಾ? ಬಿಜೆಪಿ ಪ್ಲಸ್ ಅಂತ ಅನ್ಸುತ್ತಾ? ನೋಡಿ, ಇದು JDS ಬಿಜೆಪಿ ಅಲೈನ್ಸ್ ಕಾಂಗ್ರೆಸ್ ಪಾರ್ಟಿಗೆ ಪ್ಲಸ್. ಯಾವಾಗ ನೇರವಾದಂಥ ಹೋರಾಟ ಆಗಿದೆ ಇನ್ ಬಿಟ್ವೀನ್ ಕಾಂಗ್ರೆಸ್ ಅಂಡ್ ಬಿಜೆಪಿ, ಅವು ಕಾಂಗ್ರೆಸ್ ಗೆದ್ದದ. ಒಂದು ಥರ್ಡ್ ಪಾರ್ಟಿ ಇದ್ದಾಗ ಬಿಜೆಪಿಗೆ ಅಡ್ವಾಂಟೇಜ್ ಆಗಿದೆ. ಈ ಮೈಸೂರು ರೀಜನ್ದಲ್ಲಿ ಇಂದು ಈಕ್ವಲ್ ಫೈಟ್ ಆದಾಗ ಬಿಜೆಪಿಗೆ ಅನುಕೂಲ ಆಗಿದೆ. ಈಗ ಲೋಕಸಭಾ ಎಲೆಕ್ಷನ್ ಹಿಡ್ಕೊಡ್ರಿ, ಮೈಸೂರಲ್ಲಿ ಮತ್ತೊಂದು ಕಡೆ JDS ಒಂದು ಪಾರ್ಟಿ ಇದ್ದಾಗ ವೋಟ್ ಡಿವೈಡ್ ಆಗಿ ಕಾಂಗ್ರೆಸ್ ಎಂದು ಬಿಜೆಪಿಗೆ ಅನುಕೂಲ ಆಗಿದೆ. ಕೋಲಾರ ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಅಥವಾ ಈ ಕಡೆ ಚಿಕ್ಕಬಳ್ಳಾಪುರ ಅಲ್ಲೆಲ್ಲ ಗೆದ್ದರು ಬಿಜೆಪಿಯವರು. ಅವಾಗ ಯಾಕೆ ಡಿವೈಡ್ ಆಗಿದ್ದರಿಂದ, ಈಗ ಇಬ್ಬರು ಒಂದಾಗಿದ್ದರಿಂದ, ಅಲೈನ್ಸ್ ಆಗಿದ್ದರಿಂದ ಅವಾಗ ನೇರ ಫೈಟು, ಅವಾಗ ಕಾಂಗ್ರೆಸ್ಸಿನ ಸ್ಟ್ರೆಂತ್ ಜಾಸ್ತಿ ಆಗ್ತದೆ. ಹೀಗಾಗಿ ಅದರಿಂದ ಈಗೇನು ಅವರು ಅಲೈನ್ಸ್ ಮಾಡ್ಕೊಂಡ್ರಲ್ಲ, ಅದರಿಂದ ಕಾಂಗ್ರೆಸ್ ಗೆಲ್ಲುವುದಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ನಾ ನಿಮಗೆ ಪ್ಲಸ್ ಅಂತ ಹೇಳ್ತೀರಾ? ಪ್ಲಸ್ ಅಂತ ಹೇಳ್ತೀನಿ. ಈಗ ಒಂದು ಜಗದೀಶ್ ಶೆಟ್ಟರ್ ಅವ್ರಿಗೆ ಈಗ ಕೇಳಿದ್ರೆ, ನಿಮಗೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಂದು ನಂಬರ್ ಇಂತಿಷ್ಟು ಸ್ಥಾನಗಳನ್ನ ಪಕ್ಕ ಖಂಡಿತ ಗೆಲ್ಲುತ್ತೆ, ಅದಕ್ಕಿಂತ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ ಅನ್ನೋ ಹೇಳೋದಾದ್ರೆ ನಂಬರ್ ಮೊದಲಿಂದ ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಕನಿಷ್ಠ 15ರಿಂದ 20 ಸ್ಥಾನಗಳನ್ನ ಕಾಂಗ್ರೆಸ್ ಪಾರ್ಟಿ ಈ ಲೋಕಸಭಾ ಚುನಾವಣೆ ಗೆಲ್ತದೆ. ಆದ್ರೆ ನಿನ್ನೆ ಒಂದು ಸಮೀಕ್ಷೆ ಆಗಿದೆ. ಆ ಸಮೀಕ್ಷೆ ಪ್ರಕಾರ ಕರ್ನಾಟಕದಲ್ಲಿ 17ರಿಂದ 20 ಸ್ಥಾನವನ್ನ ಬಿಜೆಪಿ ಗೆಲ್ಲುತ್ತೆ, 6ರಿಂದ 7 ಕ್ಷೇತ್ರವನ್ನ ಮಾತ್ರ ಕಾಂಗ್ರೆಸ್ ಗೆಲ್ಲುತ್ತೆ ಆಫ್ಟರ್ ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಆದ್ಮೇಲೆ ಅಂತ ರಿಪೋರ್ಟ್ ಬರುತ್ತೆ. ನೋಡೋಣ, ಯಾಕಂದ್ರೆ ಸಮೀಕ್ಷೆಯು ಎಲ್ಲವೂ 100% ಸರಿಯಾಗುದಿಲ್ಲ. ಇತ್ತೀಚೆಗೆ ಪಂಚರಾಜ್ಯದ ಚುನಾವಣೆ ಆದಾಗ ಅವರೇನು ಸಮೀಕ್ಷೆ ಹೇಳಿದ್ರು ಅದೆಲ್ಲವೂ 100% ಸರಿಯಾಗಲಿಲ್ಲ. ಹೀಗಾಗಿ ನನ್ನ ಒಂದು ರಾಜಕೀಯ ಅನುಭವದ ಮೇಲೆ ಹೇಳೋದು,
15-20 ಸೀಟ್ಗಳನ್ನ ಕಾಂಗ್ರೆಸ್ ಪಾರ್ಟಿ ಗೆಲ್ತದೆ. ಜಗದೀಶ್ ಶೆಟ್ಟರ್ ಅವರು ಮುಂದಿನ ಹಂತದಲ್ಲಿ ಕಾಂಗ್ರೆಸ್ನಿಂದ ಒಂದು ಮಿನಿಸ್ಟ್ರಿ ಆಫರ್ ಬಂತು ಅಂತಂದ್ರೆ ಸ್ವೀಕಾರ ಮಾಡ್ತಾರಾ? ನೋಡ್ರಿ, ಒಂದು ನಾನು ಅನ್ಕಂಡೀಷನಲಿ ಜಾಯ್ನ್ ಆಗಿತ್ತು. ಅಲ್ಲಿ ಬಿಜೆಪಿ ಅಪಮಾನ ಮಾಡಿದ್ರು, ಸ್ವಾಭಿಮಾನಕ್ಕೆ ಧಕ್ಕೆ ತಂದರು, ಅಪಮಾನಕಾರ ರೀತಿಯಲ್ಲಿ ಒಬ್ಬ ಹಿರಿಯರನ್ನು ಕಡೆಗಣಿಸಿದ್ರಿಂದ ನಾನು ಹೊರಗೆ ಬರಬೇಕಾಯಿತು. ಹೀಗಾಗಿ ಕಾಂಗ್ರೆಸ್ ಪಾರ್ಟಿಯಿಂದ ನಾನು ಏನೂ ನಿರೀಕ್ಷೆ ಮಾಡಿರಲಿಲ್ಲ. ಅನ್ಕಂಡೀಷನಲಿ ಜಾಯ್ನ್ ಆಗಿದ್ದೇನೆ. ಮತ್ತು ಯಾವಾಗಲೂ ನಾನು ಹೇಳಿದ್ದೇನೆ, ಕಾಂಗ್ರೆಸ್ ಪಾರ್ಟಿಯವರು ಏನು ಜವಾಬ್ದಾರಿ ಕೊಡ್ತಾರೆ ಅದನ್ನು ನಿಭಾಯಿಸ್ತೇನೆ ಅಂತ ಇಷ್ಟ ಹೇಳಿದ್ದೀನಿ ನಾನು. ಬಹಳ ಸಂತೋಷ, ನನಗೆ ಹೆಮ್ಮೆ, ನನಗೆ ನನ್ನ ಸೌಭಾಗ್ಯ ಅಂತ ಭಾವಿಸ್ತೀನಿ. ಮಾಜಿ ಮುಖ್ಯಮಂತ್ರಿಗಳ ಜೊತೆಗೆ ನಾನು ಮಾತನಾಡಿದ್ದೀನಿ. ಪವರ್ ಟಿವಿ ಜೊತೆಗೆ ನಿಮ್ಮ ಅತ್ಯಮೂಲ್ಯ ಸಮಯವನ್ನ ಕಳೆದದಕ್ಕೋಸ್ಕರ, ನಮಗೆ ಈ ಸಮಯವನ್ನು ಮೀಸಲಿಟ್ಟದಕ್ಕೋಸ್ಕರ ತುಂಬ ಹೃದಯದ ಧನ್ಯವಾದಗಳು ಸರ್. ಇದು ಜಗದೀಶ್ ಶೆಟ್ಟರ್ ಅವರ ಮನದಾಳದ ಮಾತು. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.